ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 475ನೇ ಕಂತಿಗೆ ನಿಮಗೆ ಸ್ವಾಗತ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಅವರು ಆಯ್ಕೆಯಾದ ಮೇಲೆ ಇಡೀ ಜಗತ್ತು ಟ್ರಂಪಿನ 2ನೇ ಅವಧಿನಲ್ಲಿ ಯಾವ್ಯಾವ ರೀತಿಯ ಬದಲಾವಣೆ ಬರ್ಬೋದು ಅನ್ನುವಂಥ ಒಂದು ತಲ್ಲಣಗಳಿಗೆ ಗುರಿಯಾಗ್ತಾ ಇದೆ. ಹಲವಾರು ಬಗೆಯ ಊಹಾಪೋಹಗಳು ಇದ್ದಾವೆ. ಒಂದು, ಟ್ರಂಪ್ ಅವರು ಈಗಾಗಲೇ ಘೋಷಣೆ ಮಾಡಿರೋ ಹಾಗೆ ಅಮೇರಿಕಾ ಮೊದಲು ಮತ್ತು ಅಮೇರಿಕವನ್ನು ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಅಮೇರಿಕವನ್ನು ಮತ್ತೆ ಮಹಾನ್ ಸ್ಥಾನಕ್ಕೆ ಮತ್ತೆ ಮರಳಿ ಕೊಂಡೊಯ್ಯುವ ಅನ್ನೋ ಮಾರ್ಗದಲ್ಲಿ ನಮ್ಮ ಅಮೇರಿಕವೇ ನಮ್ಮ ಹಿತಾಸಕ್ತಿ ಅಮೇರಿಕ, ಹೀಗಾಗಿ ನಮ್ಮ ಎಲ್ಲ ನೀತಿಗಳಲ್ಲೂ ಕೂಡ ಅಮೇರಿಕ ಮೊದಲು ಅನ್ನೋ ರೀತಿಯ ಆಧಾರದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಬೇರೆ ಬೇರೆ ಯುದ್ಧಗಳಲ್ಲಿ ನಾವು ವಿನಾಕಾರಣ ಹೋಗಿ ಮೂಗು ತೋರಿಸೋದಿಲ್ಲ. ನಾನು ಫೋನ್ ಮಾಡಿದ್ರೆ ಸಾಕು ಉಕ್ರೇನ್ ಯುದ್ಧವನ್ನು ಪುಟಿನ್ ನಿಲ್ಲಿಸ್ತಾರೆ. ಇಸ್ರೇಲ್ಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಯುದ್ಧ ನಿಲ್ಲಿಸಬೇಕು, ನಿಲ್ಲಿಸಲಿಲ್ಲ ಅಂದರೆ ಹಮಾಸ್ಗೂ ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇತ್ಯಾದಿ. ತನ್ನ ಅಮೇರಿಕವನ್ನು ಮತ್ತೆ ತಾನು ಅಂದುಕೊಂಡುವ ರೀತಿಯಲ್ಲಿ ಬಲಿಷ್ಠಗೊಳಿಸುವಂಥದ್ದೇ ತಮ್ಮ ಪ್ರಧಾನ ಉದ್ದೇಶ ಅಂತ ಹೇಳುವಂಥದ್ದು ಹೇಳ್ಕೊತಾ ಬರ್ತಾ ಇದ್ದಾರೆ. ಹೀಗಾಗಿ ಅವರ ವಿದೇಶಾಂಗ ನೀತಿ ಏನಿರ್ಬೋದು, ಸ್ವದೇಶ ನೀತಿ ಏನಿರ್ಬೋದು, ಅಮೇರಿಕ ಅಂದರೆ ಅದು ಕೇವಲ ಅಮೇರಿಕದ ಜನರಿರುವ ದೇಶ ಅಲ್ವಲ್ಲ, ಭಾರತದಿಂದಲೇ ಹೋಗಿರುವಂತಹ 12-13 ಲಕ್ಷ ಜನ ಇದ್ದಾರೆ. ಇನ್ಫ್ಯಾಕ್ಟು ಅಲ್ಲಿ ಕೆಲಸ ಮಾಡುವಂಥವರು, ಅತ್ಯಾಧುನಿಕ ಪರಿಣಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಚೈನೀಸ್ಗಳು, ವಿಯೆಟ್ನಾಮೀಸು ಮತ್ತು ಭಾರತೀಯರು. ಹಾಗೂ ಅಮೇರಿಕದ ಇಡೀ ಮಾರುಕಟ್ಟೆಯ ಅತಿದೊಡ್ಡ ಭಾಗವನ್ನು ಆಕ್ರಮಿಸಿರೋದು ಚೀನಾ. ಹೀಗಾಗಿ ಚೀನಾದ ಮೇಲೂ ಕೂಡ ನಾನು ಅತಿ ದೊಡ್ಡ ತೆರಿಗೆ ನಿರ್ಬಂಧವನ್ನು ಹಾಕ್ತೀನಿ, 200% ನಿರ್ಬಂಧ ಹಾಕ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ಸಾಧ್ಯವ, ಆರ್ಥಿಕತೆಯಲ್ಲಿ ಅದು ಬೀರುವ ಪರಿಣಾಮವೇನು ಇತ್ಯಾದಿಗಳ ಚರ್ಚೆನೂ ಇದೆ. ಹೀಗಾಗಿ ಈ ಸತಿ ಜನವರಿ 20ನೇ ತಾರೀಕು 47ನೇ ಅಧ್ಯಕ್ಷರಾಗಿ 2ನೇ ಬಾರಿ ಟ್ರಂಪು ಅಧ್ಯಕ್ಷರಾದ ಮೇಲೆ ಯಾವ್ಯಾವ ನೀತಿಗಳನ್ನು ಜಾರಿಗೆ ತರ್ಬೋದು, ಜಗತ್ತಿನಲ್ಲಿ ಏನು ಪರಿಣಾಮಗಳು ಬರ್ಬೋದು, ಯಾರು ಅವರಿಗೆ ಸ್ನೇಹಿತರು, ಯಾರು ಅವ್ರಿಗೆ ಶತ್ರುಗಳು. ಯಾಕಂದರೆ ಭಾರತದ ಮೋದಿಯವರ ಆಪ್ತ ಮಿತ್ರರಾಗಿದ್ದರು. ಹೌದು, ಮೋದಿ ಅಂತ ಅಂದ್ಬಿಟ್ಟು ದೊಡ್ಡ ಸಭೆಗಳೆಲ್ಲ ಮಾಡಿದರು. ಆದರೆ ಈ ಬಾರಿ ಜನವರಿ 20ರ ಸಭೆಗೆ ಮೋದಿಯವ್ರಿಗೆ ಆಮಂತ್ರಣವೇ ಹೋಗಿಲ್ಲ. ಬದಲಿಗೆ ಚೈನಾ ದೇಶದ ಮುಖ್ಯಸ್ಥರಾದಂಥ ಶೀಗೆ ಆಮಂತ್ರಣ ಹೋಗಿದೆ. ಹಾಗೂ ಹತ್ತು ಕರೆದು ಏನೋ ಮಾಡಿ ಕೊನೆಗೆ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಭಾರತದ ಪ್ರತಿನಿಧಿಯಾಗಿ ಹೋಗ್ತಿದ್ದಾರೆ. ಸೊ ಈ ಎಲ್ಲ ಪ್ರಶ್ನೆಗಳು ಇರುವಂತಹ ಒಂದು ಸಂದರ್ಭದಲ್ಲೇ ಮೊನ್ನೆ ಅವರು ತಮ್ಮ ಖಾಸಗಿ ಅರಮನೆ ಮಾರಲಾಗೋದಲ್ಲಿ ಒಂದು ಸುದೀರ್ಘವಾದಂಥ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ 1 ಗಂಟೆಗೂ ಹೆಚ್ಚು ಕಾಲ ಭಾಷಣ ಮಾಡಿ ಸ್ಫೋಟಕವಾದಂಥ ಹಲವಾರು ಹೇಳಿಕೆಗಳನ್ನು, ನೀತಿಗಳನ್ನು ಮುಂದಿಟ್ಟಿದ್ದಾರೆ. ಅದು ಪ್ರಾಯಶಃ ಬರಲಿರುವ 4 ವರ್ಷ ಬರೀ ಅಮೇರಿಕ ಅಲ್ಲ, ಜಗತ್ತಿನಲ್ಲಿ ಏನೇನು ಬದಲಾವಣೆ ಆಗಬಹುದು ಅನ್ನುವುದಕ್ಕೂ ಕೂಡ ಒಂದು ಸೂಚನೆಯಾಗಿರ್ಬೋದು ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಅವ್ರು ಹೇಳಿದಂಥ 2-3 ಮುಖ್ಯ ವಿಷಯಗಳೇನಪ್ಪ ಅಂತಂದರೆ, ಅದೇನು ಅಂತ ಹೇಳಿ ಆಮೇಲೆ ಒಂದೊಂದಕ್ಕೂ ಇರುವಂತಹ ಸಂದರ್ಭ ಮತ್ತು ಮಹತ್ವ ಪರಿಣಾಮಗಳೇನು ಅಂತ ಚರ್ಚೆ ಮಾಡಿದ್ರೆ, ಭಾರತ ಎಲ್ಲಿ ನಿಂತಿದೆ, ಇಡೀ ಜಗತ್ತಿನ ರಾಜಕಾರಣ ಯಾವ ರೀತಿ ಬದಲಾಗ್ತಿದೆ ಅನ್ನೋ ಒಂದು ಅಂದಾಜು ನಮಗೆ ಸಿಗುತ್ತೆ. ಯಾಕಂದರೆ ಜಾಗತೀಕರಣದ ಭಾಗವಾಗಿ ಭಾರತ ಇದ್ರ ಜೊತೆ ಬೆಸೆದೋಗಿರೋದ್ರಿಂದ, ಅಮೇರಿಕದ ಅವಲಂಬನೆ ಜಾಸ್ತಿಯಾಗಿರೋದ್ರಿಂದ, ಚೀನಾ ಜೊತೆ ಅನಗತ್ಯವಾದಂಥ ಶತ್ರುತ್ವವನ್ನು ಕಟ್ಟಿಕೊಂಡಿರುವುದರಿಂದ ಇವೆಲ್ಲವೂ ನೇರವಾಗಿ ಭಾರತದ ಮೇಲೆ, ಭಾರತದ ಪ್ರತಿಯೊಬ್ಬ ಜನರ ದಿನನಿತ್ಯದ ಬದುಕಿನ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಇದನ್ನೊಂದಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿದೆ. ಆ ಮಾರಲೋಗ ಪತ್ರಿಕಾಗೋಷ್ಠಿನಲ್ಲಿ ಅವರು ಹೇಳಿದ್ದೇನೆ. ಮಾರಲೋಗ ಅಂತಂದರೆ ಅವರ ಖಾಸಗಿ ಅರಮನೆಯ ಹೆಸರದು. ಮೊದಲನೇದಾಗ ಅವರು ಏನು ಹೇಳಿದ್ರು, ಕೆನಡಾ, ಈಗ ಉತ್ತರ ಅಮೇರಿಕಾ ಅಂತ ನಾವು ಹೇಳಿದಾಗ ಅದರಲ್ಲಿ ಅಮೇರಿಕ ಮತ್ತು ಕೆನಡಾ ಬರ್ತದೆ. ಕೆನಡಾ ಒಂದು ಸ್ವತಂತ್ರ ದೇಶವಾಗಿದೆ. ಆದರೆ ತಮ್ಮ ಈ 1 ಗಂಟೆಯ ಭಾಷಣದಲ್ಲಿ ಪದೇ ಪದೇ ಅವರು ಕೆನಡಾ ಸ್ವತಂತ್ರವಾಗಿ ಇರುವಂತಹ ಅಗತ್ಯ ಇಲ್ಲವೇ ಇಲ್ಲ, ಅದು ಅಮೇರಿಕದ 51ನೇ ರಾಜ್ಯವಾಗಿ ಸೇರಿಕೊಂಡ್ರೆ ಅವ್ರಿಗೆ ನಮಗೆ ಎರಡೂ ದೃಷ್ಟಿಯಿಂದ, ಜಾಗತಿಕ ಭದ್ರತೆಯ ದೃಷ್ಟಿಯಿಂದ, ಜಾಗತಿಕ ವಾಣಿಜ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗುತ್ತೆ. ಇದರ ಬಗ್ಗೆ ನಾನು ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಿದ್ಧವಾಗಿದ್ದೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಮೊದಲೆಲ್ಲ ಆಗಾಗ ಭಾಷಣದಲ್ಲಿ, ಚುನಾವಣಾ ಭಾಷಣದಲ್ಲಿ ಈ ಮಾತುಗಳನ್ನು ರಿಪಬ್ಲಿಕನ್ ಪಕ್ಷದ ಹಲವರು ಹೇಳ್ತಿದ್ರು. ಆದರೆ ಒಂದು ಪತ್ರಿಕಾಗೋಷ್ಠಿನಲ್ಲಿ ಚುನಾಯಿತ ಅಧ್ಯಕ್ಷ ಪದೇ ಪದೇ ಇದನ್ನು ಹೇಳಿದ್ದು ಇದೊಂದು ಗಂಭೀರವಾಗಿ ಏನಾಗಬಹುದು ಮುಂದೆ, ಯಾಕೆ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ತಂದಿದೆ. 2ನೇದಾಗಿ ಅವ್ರ ಭಾಷಣದಲ್ಲಿ ಹೇಳಿದ್ದೇನಪ್ಪ ಅಂತಂದರೆ, ಗ್ರೀನ್ಲ್ಯಾಂಡ್ ಅಂತ ಏನಿದೆ, ಉತ್ತರ ಅಮೇರಿಕಾದ ಅಲಾಸ್ಕಾ ಅಂತ ಅಂದ್ಬಿಟ್ಟು, ಕೆನಡಾದ ಉತ್ತರ ಭಾಗದ ಅಲಾಸ್ಕಾ ಮತ್ತು ಈ ಕಡೆ ಡೆನ್ಮಾರ್ಕು, ನಾರ್ವೆ, ಸ್ವೀಡನ್ ನಡುವೆ ನಿಮ್ಮ ಪರದೆಯ ಮೇಲೆ ಭೂಪಟ ಬರುತ್ತೆ, ನೀವು ನೋಡ್ಬೋದು. ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡು. ಆ ಗ್ರೀನ್ಲ್ಯಾಂಡು ಹಬ್ಬಪ್ಪ ಅಂತಂದರೆ ಒಂದು 60,000-70,000 ಸಾವಿರ ಇರುವ ಜನರ ದೇಶವಾಗಿದ್ದರೂ ಕೂಡ 19ನೇ ಶತಮಾನದಿಂದಲೂ ಕೂಡ ಡೆನ್ಮಾರ್ಕ್ ಅದರ ಪ್ರಧಾನವಾದಂಥ ಪ್ರೊಟೆಕ್ಟರೇಟ್ ಆಗಿದೆ. ಹೀಗಾಗಿ ಸ್ಥಳೀಯ ಆಡಳಿತವನ್ನು ಗ್ರೀನ್ಲ್ಯಾಂಡಿನ ಜನ ಮಾಡಿಕೊಂಡ್ರೂ ಕೂಡ ಗ್ರೀನ್ಲ್ಯಾಂಡಿನ ವಿದೇಶಾಂಗ, ಭದ್ರತೆ ಇತ್ಯಾದಿ ವಿಷಯಗಳನ್ನು ಡೆನ್ಮಾರ್ಕ್ನವರೇ ನೋಡ್ಕೊಳ್ತಾರೆ. ಸೊ ಡೆನ್ಮಾರ್ಕ್ ದೇಶದ ವಿಸ್ತರಣೆಯಾಗಿ
ಒಂದು ಸ್ವಾಯತ್ತ ಪ್ರದೇಶವಾಗಿ ಗ್ರೀನ್ಲ್ಯಾಂಡ್ ಇದೆ. ಈ ಮಾರಲೋಗ ಪತ್ರಿಕಾಗೋಷ್ಠಿನಲ್ಲಿ ಟ್ರಂಪ್ ಅವರು ಮಾತನಾಡುತ್ತಾ ಗ್ರೀನ್ಲ್ಯಾಂಡನ್ನು ಅಮೇರಿಕ ಆಕ್ರಮಿಸಲಿದೆ ಅಥವಾ ಕೊಂಡುಕೊಳ್ಳಲಿದೆ, ಇದು ಜಾಗತಿಕ ಭದ್ರತೆ ದೃಷ್ಟಿಯಿಂದ ಅತ್ಯಗತ್ಯವಾದದ್ದು ಅಂತ ಈ ಥರ ಭಾಷಣ ಮಾಡಿದ 2 ದಿವಸಕ್ಕೆ ಟ್ರಂಪ್ನ ಮಗ ಕೂಡ, ಜೂನಿಯರ್ ಟ್ರಂಪ್ ಕೂಡ ಗ್ರೀನ್ಲ್ಯಾಂಡ್ಗೆ ಹೋಗಿ ಅಲ್ಲಿಯ ರಾಜಕೀಯ ನಾಯಕರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ. ಗ್ರೀನ್ಲ್ಯಾಂಡಿನ ಜನರು ಸಹಜವಾಗಿಯೇ ಗ್ರೀನ್ಲ್ಯಾಂಡಿನ ಜನರಿಗೆ ಸೇರಬೇಕಾದದ್ದು, ಇದು ಮಾರಾಟಕ್ಕೂ ಇಲ್ಲ, ಇದನ್ನು ಯಾರಿಗೂ ಬಿಟ್ಕೊಡೋದು ಇಲ್ಲ ಅಂತ ಅಂದ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಗ್ರೀನ್ಲ್ಯಾಂಡ್ ಮೇಲೆ ಯಾತಕ್ಕೆ ಅಮೇರಿಕಾಗೆ ಕಣ್ಣಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕಾಗಿದೆ. ಇದು ಜಾಗತಿಕ ರಾಜಕಾರಣದ ಭಾಗವಾಗಿದೆ. 3ನೇದಾಗಿ ಪನಾಮ ಕಾಲುವೆ ಏನಿದೆ, ಪನಾಮ ಕಾಲುವೆಯನ್ನು ಮೊದಲನೇ ಮಹಾಯುದ್ಧದ ತನಕವೂ 2ನೇ ಮಹಾಯುದ್ಧದ ತನಕವೂ ಕೂಡ ಅಮೇರಿಕವೇ ಅದನ್ನು ನಿಭಾಯಿಸ್ತಾ ಇದ್ದರೂ ಕೂಡ ಜಿಮ್ಮಿ ಕಾರ್ಟರ್ ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ಪನಾಮ ಕಾಲುವೆಯ ನಿರ್ವಹಣೆ ಮತ್ತು ಒಡೆತನವನ್ನು ಅವರು ಪನಾಮಾಗೆ ಬಿಟ್ಕೊಡ್ತಾರೆ. ಈಗ ಅಮೇರಿಕದ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಟ್ರಂಪ್ ಅವರು ಜಿಮ್ಮಿ ಕಾರ್ಟರ್ ಅವರು ಎಷ್ಟು ಸದ್ಗುಣವಂತರಾಗಿದ್ದರೂ ಕೂಡ ಅಮೇರಿಕಾದ ಆಸಕ್ತಿಗಳಿಗೆ ವಿರುದ್ಧವಾಗಿ ಪನಾಮವನ್ನು ಬಿಟ್ಟುಕೊಟ್ಟಿದ್ದಾರೆ. ಪನಾಮ ಕಾಲುವೆಯನ್ನು ಕಟ್ಟಿದ್ದೇ ನಾವು, ಹೀಗಾಗಿ ಮತ್ತೆ ಪನಾಮ ಕಾಲುವೆಯನ್ನು ಅಮೇರಿಕ ವಶಪಡಿಸಿಕೊಳ್ಳಲಿದೆ ಅಂತ ಹೇಳಿದ್ರು. ಯಾತಕ್ಕೆ ಪನಾಮ ಕಾಲುವೆ ಮುಖ್ಯ? ವಾಣಿಜ್ಯಕ್ಕೆ, ಅಂತಾರಾಷ್ಟ್ರೀಯ ವಾಣಿಜ್ಯಕ್ಕೆ. ಯಾರ ವಿರುದ್ಧವಾಗಿ ಇವರು ಇದನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡುವ ಅಗತ್ಯ ಇದೆ. 4ನೇದಾಗಿ ಅವರು ಹೇಳಿದ್ದೇನಪ್ಪ ಅಂದರೆ ಗಲ್ಫ್ ಆಫ್ ಮೆಕ್ಸಿಕೋ ಅಂತಂದ್ಬಿಟ್ಟು, ಮೆಕ್ಸಿಕೋ ಮತ್ತು ಕೆರೆಬಿಯನ್ ರಾಷ್ಟ್ರಗಳ ನಡುವೆ ಏನೊಂದು ಭಾಗ ಇದೆ, ಸಮುದ್ರದ ಭಾಗ, ಅದನ್ನು ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಕರೀತಾರೆ. ಆ ಗಲ್ಫ್ ಆಫ್ ಮೆಕ್ಸಿಕೋವನ್ನು ನಾನು ಗಲ್ಫ್ ಆಫ್ ಅಮೇರಿಕಾ ಅಂತ ಮರುನಾಮಕರಣ ಮಾಡ್ತೀವಿ. ಬರೀ ನಾಮಕರಣದ ಇಚ್ಛೆ ಅಲ್ಲ, ಅದು ನಿಧಾನವಾಗಿ ಆ ಇಡೀ ಗಲ್ಫ್ ಆಫ್ ಆ ಪ್ರಾಂತ್ಯದಲ್ಲಿ ಅಮೇರಿಕದ ಆಧಿಪತ್ಯವನ್ನು ಜಾಸ್ತಿ ಮಾಡ್ತೀವಿ. ಯಾಕಂದರೆ ಅದನ್ನು ಬಳಸಿಕೊಂಡು ಕೆರೆಬಿಯನ್ ಹಾಗೂ ಇಡೀ ಲ್ಯಾಟಿನ್ ಅಮೇರಿಕದ ಮೇಲೆ ಮತ್ತು ಆ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಏನಿದೆ ಇವತ್ತು ಅದರ ಮೇಲೆ ಆಧಿಪತ್ಯ, ಯಾಕಂದರೆ ಅಲ್ಲಿ ವಾಣಿಜ್ಯ ನಡೆಯುತ್ತೆ, ಹಡಗುಗಳು ಓಡಾಡ್ತವೆ, ಈ ವಹಿವಾಟಿನ ದಾರಿ ಏನಿದೆ ಅದರ ಮೇಲೆ ಮಾಲೀಕತನವನ್ನು ಸಾಧಿಸುವ ದೃಷ್ಟಿಯಿಂದಲೂ ಕೂಡ ನಾನು ಮರುನಾಮಕರಣ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಇನ್ನೂ ಒಂದು ಹೇಳಿದ್ದೇನೆಪ್ಪ ಅಂದರೆ, ಈ 4 ವಿಷಯಗಳಲ್ಲದೇನ ನ್ಯಾಟೋ ಅಂತೇಳಿ 2ನೇ ಮಹಾಯುದ್ಧ ಆದಮೇಲೆ ಅಮೇರಿಕಾದ ನೇತೃತ್ವದಲ್ಲಿ ಸುಮಾರು ಹಂತದಲ್ಲಿ 24 ಯುರೋಪಿಯನ್ ದೇಶಗಳು ಒಟ್ಟಿಗೆ ಸೇರಿಕೊಂಡು ಪ್ರಧಾನವಾಗಿ ರಷ್ಯಾ ನೇತೃತ್ವದ ಆಗಿನ ಸೋವಿಯತ್ ಒಕ್ಕೂಟದ ವಿರುದ್ಧವಾಗಿ ಅಮೇರಿಕ ಸ್ಥಾಪಿಸಿದಂಥ ಒಂದು ಮಿಲಿಟರಿ ಒಕ್ಕೂಟ ಅದು. ಈ ಮಿಲಿಟರಿ ಒಕ್ಕೂಟಿನ ಸದಸ್ಯರಾದಂಥ ಯಾವುದೇ ಒಬ್ಬ ಸದಸ್ಯರಿಗೆ ಕಮ್ಯುನಿಸ್ಟ್ ಸೋವಿಯತ್ ಒಕ್ಕೂಟದಿಂದ ದಾಳಿಯಾದರೆ ಅಥವಾ ಒಂದು ರೀತಿಯ ಭದ್ರತಾ ಸಮಸ್ಯೆಗಳೆದುರಾದರೆ ಇಡೀ ನ್ಯಾಟೋ ಒಗ್ಗಟ್ಟಾಗಿ ಅದರ ವಿರುದ್ಧ ಅವರ ರಕ್ಷಣೆಗೆ ನಿಲ್ಲಬೇಕು ಅನ್ನೋದು ಈ ನ್ಯಾಟೋ ಒಪ್ಪಂದದ ತಾತ್ಪರ್ಯ. ಆದರೆ ಈ ನ್ಯಾಟೋ ಒಪ್ಪಂದದಲ್ಲಿ 24 ದೇಶಗಳಿದ್ದರೂ ಕೂಡ ಪ್ರಧಾನವಾಗಿ ಅದಕ್ಕೆ ಸೈನಿಕವಾಗಿ ಹಣಕಾಸು ವ್ಯವಹಾರವನ್ನು ಪ್ರಧಾನವಾಗಿ ಕೊಡ್ತಾ ಇದ್ದಿದ್ದು ಅಮೇರಿಕವೇ. ರಿಪಬ್ಲಿಕನ್ರಿದ್ದರು, ಡೆಮಾಕ್ರಾಟ್ಸ್ ಅಧ್ಯಕ್ಷರಿದ್ದರು, ಇದನ್ನೇ ಮಾಡ್ತಿದ್ರು. ಆದರೆ ಈಗ ಟ್ರಂಪ್ ಹೇಳ್ತಿರೋದೇನಪ್ಪ ಅಂದರೆ, ಈಗ ನೀವು ಬರೀ ನಾಮಕಾವಸ್ಥೆ ಹಣವನ್ನು ಕೊಡ್ತಿದ್ದೀರಿ, ನಿಮ್ಮ GDPಯ 5% ಹಣವನ್ನು ನ್ಯಾಟೋ ನಡೆಸೋದಕ್ಕೆ ಕೊಡಲಿಲ್ಲ ಅಂತಂದರೆ ನ್ಯಾಟೋದಿಂದ ಅಮೇರಿಕ ಹಿಂದೆ ಸರಿಯಲು ಸಿದ್ಧ ಅಂತ ಘೋಷಣೆ ಮಾಡಿ ಯುರೋಪಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಮಾಡಕ್ಕೆ ಹೊರಟಿದ್ದಾರೆ ಹಾಗಾದರೆ ಟ್ರಂಪ್ನ ಈ ಒಟ್ಟಾರೆ ವಿದೇಶಾಂಗ ನೀತಿಯ ಬಗ್ಗೆ ಹೇಳ್ತಿರೋದರ ಉದ್ದೇಶ ಏನು? ಮೊದಲನೇದಾಗಿ ಕೆನಡಾ ಸ್ವತಂತ್ರ ದೇಶವಾಗಿದ್ದರೂ ಕೂಡ ಅಮೇರಿಕಾದ ಉತ್ತರ ಭಾಗದಲ್ಲಿ ಇದ್ದುಕೊಂಡು ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ಇವೆರಡೂ ಕೂಡ ಒಂದು ದೃಷ್ಟಿನಲ್ಲಿ ತುಂಬ ಮುಖ್ಯವಾದದ್ದು. ಕೆನಡಾದ ಉತ್ತರ ಭಾಗದಲ್ಲಿ ಮತ್ತು ಗ್ರೀನ್ಲ್ಯಾಂಡ್ನ ಉತ್ತರ ಭಾಗದಲ್ಲಿ ವಿಶೇಷವಾಗಿ ಈ ಕ್ಲೈಮೇಟ್ ಬದಲಾವಣೆ, ತಾಪಮಾನಗಳು ಹೆಚ್ಚಾಗ್ತಾ ವಾತಾವರಣ ಬದಲಾವಣೆ ಆಗ್ತಿರೋದ್ರಿಂದ ಹಲವಾರು ಹಿಮಗಡ್ಡೆಗಳು ಕರಗೋಗ್ತಾ ಇದ್ದಾವೆ. ಹಿಮಗಡ್ಡೆಗಳು ಕರಗೋಗ್ತಾ ಇರೋದ್ರಿಂದ ಹೊಸದಾಗಿ ಒಂದು ಸಮುದ್ರ ಮಾರ್ಗಗಳು ಏರ್ಪಡ್ತಾ ಇದ್ದಾವೆ. ಗ್ರೀನ್ಲ್ಯಾಂಡ್ನ ಬಲಭಾಗದಲ್ಲಿ ನೀವು ಭೂಪಟದಲ್ಲಿ ನೋಡೋದಾದರೆ ರಷ್ಯಾದ ತುಟ್ಟ ತುದಿ ಬರುತ್ತೆ. ರಷ್ಯಾ ಈಗಾಗಲೇ ಗ್ರೀನ್ಲ್ಯಾಂಡ್ನ ಹಲವು ಹತ್ತಿರದ ಭಾಗಗಳಲ್ಲಿ ಮಿಲಿಟರಿ ಬೇಸ್ಗಳನ್ನು, ನ್ಯೂಕ್ಲಿಯರ್ ಸಬ್ಮೆರಿನ್ಗಳನ್ನು ಕೂಡ ಸ್ಥಾಪನೆ ಮಾಡಿದೆ. ನಿಧಾನಕ್ಕಾಗಿ ಈ ಗ್ಲೇಷಿಯರ್ಸ್ ಅಂತ ಏನು ಕರೀತಾರೆ, ಮಂಜಿನ ಹಿಮಗಡ್ಡೆಗಳು, ಅದು ಕರಗುತ್ತಾ ಒಂದು ಉತ್ತರ ಸಮುದ್ರ ಮಾರ್ಗ ಏರ್ಪಟ್ಟರೆ ಆಗ ಅಮೇರಿಕಾಗೆ ದೊಡ್ಡ ಭದ್ರತಾ ಇದೆ. ವಿಶೇಷವಾಗಿ ಸೈನಿಕವಾಗಿ ಚೈನಾ ಮತ್ತು ರಷ್ಯಾ ಅಮೇರಿಕಾಗೆ ಬಹುದೊಡ್ಡ ಪೈಪೋಟಿ ಆಗಿರುವುದರಿಂದ ಅಮೇರಿಕ ತನ್ನನ್ನು ತಾನು ರಕ್ಷಿಸ್ಕೋಬೇಕಂದ್ರೂ ಕೂಡ ಈ ಕೆನಡಾ ಮತ್ತು ಗ್ರೀನ್ಲ್ಯಾಂಡು ಅಮೇರಿಕಾದ ಒಟ್ಟಾರೆ ಮಿಲಿಟರಿ ಸುಫರ್ದಿನಲ್ಲಿ ಇರುವುದು ಒಳ್ಳೆಯದು. ಯಾಕಂದರೆ ಈ ರೀತಿ ಅಮೇರಿಕ ಮತ್ತು ಕೆನಡಾ ಒಂದು ಮಿಲಿಟರಿ ಒಪ್ಪಂದದಲ್ಲಿ ಇದ್ದರೂ ಕೂಡ
ಅಮೇರಿಕಾದ ಸೇನಾಧಿಕಾರಿ ಪ್ರಮುಖನಾಗಿದ್ದರು, ಕೆನಡಾದ ಇನ್ನೊಬ್ಬ ಮಿಲಿಟರಿ ಅಧಿಕಾರಿ ಅದಕ್ಕೆ ಡೆಪ್ಯೂಟಿ ಆಗಿರ್ತಾರೆ. ಇಬ್ಬರ ಒಪ್ಪಿಗೆಯ ಮೇಲೆ ಹಲವಾರು ಸೈನಿಕ ನಿರ್ಧಾರಗಳು ತೆಗೆದುಕೊಳ್ಬೇಕಾಗತ್ತೆ. ಒಂದೇ ದೇಶವಾಗಿಬಿಟ್ರೆ ಇಡೀ ಅಮೇರಿಕಾದ ಹಿತಾಸಕ್ತಿ ಕಾಪಾಡ್ಕೊಳ್ಬಹುದು, ಯಾಕಂದರೆ ಅಮೇರಿಕ ಮೊದಲು ಅನ್ನುವುದು ಇವರ ನೀತಿ. ಇದು ಕೆನಡಾದ ಗ್ರೀನ್ಲ್ಯಾಂಡ್ ಬಗ್ಗೆ ಹೇಳಿದಷ್ಟು ಕೆನಡಾ ಮೇಲೆ ಅಷ್ಟು ಸಲೀಸಾಗಿ ನಡೆಯೋದಕ್ಕೆ ಅಸಾಧ್ಯ. ಇವರೊಂದು ಚರ್ಚೆಯಾಗಿ ಮಾತ್ರ ಮುಂದಿಟ್ಟಿದ್ದಾರೆ, ಅಥವಾ ಮುಂದಿನ ಮಾತುಕತೆಯಲ್ಲಿ ಹೊಂದಾಣಿಕೆಗೆ ಬರುವಾಗ ಒಂದು ರೀತಿಯ ಬುಲ್ಲಿ ಮಾಡುವ ರೀತಿಯಲ್ಲಿ, ಒತ್ತಡವನ್ನು ಹೇರುವ ರೀತಿಯಲ್ಲಿ ಈ ಚರ್ಚೆಯನ್ನು ಮುಂದಿಟ್ಟಿರಬಹುದು ಕೆನಡಾದ ಬಗ್ಗೆ. ಯಾಕಂದರೆ ಅದಷ್ಟು ಸ್ವತಂತ್ರ ಸಾರ್ವಭೌಮಿ, ಅದಕ್ಕೂ ತನ್ನದೇ ಆದಂಥ ಅಸ್ತಿತ್ವ ಇರುವ ದೇಶ, ಅಷ್ಟು ಸುಲಭವಾಗಿ ಅದೆಲ್ಲವೂ ಆಗದೇ ಇರುವಂಥದ್ದು. ಆದರೆ ಮುಂದಿನ ಏನು ಬದಲಾವಣೆಗಳು ಬರಲಿವೆ ಅದಕ್ಕೆ ಕೆನಡಾವನ್ನು ಸಿದ್ಧತೆ ಮಾಡುವ ಅವಕಾಶವು ಇದಾಗಿರ್ತದೆ. ಯಾಕಂದರೆ ಟ್ರೂಡೋ ರಾಜೀನಾಮೆ ಕೊಡುವುದಕ್ಕೆ ಮುಂಚೆ ಕೆನಡಾದ ಹಾಲಿ ಪ್ರಧಾನಿ ಅವರು ಕೂಡ ಮಾರ್-ಅ-ಲಾಗೋಗೆ ಭೇಟಿ ಕೊಟ್ಟು ಹೋಗಿದ್ದರು ಅನ್ನುವಂಥದ್ದು ಹಲವಾರು ಊಹಾಪೋಹಗಳಿಗೂ ಕೂಡ ದಾರಿ ಮಾಡಿಕೊಟ್ಟಿದೆ. ಗ್ರೀನ್ಲ್ಯಾಂಡಲ್ಲಿ ವಿಶೇಷವಾಗಿ ಈಗಾಗಲೇ ಹೇಳಿದಂತೆ ಡೆನ್ಮಾರ್ಕು ಖರೀದಿ ಮಾಡ್ತು. ನಾವು ಖರೀದಿ ಮಾಡ್ತೀವಿ ಹಾಗಾದರೆ ಗ್ರೀನ್ಲ್ಯಾಂಡ್ನ ಅನ್ನೋದು ಒಂದು ಉದ್ದೇಶ. ಈಗಾಗಲೇ ಅಲ್ಲಿ ಗ್ಲೇಷಿಯರ್ಸ್ ಕರಗಿ ಸಮುದ್ರ ಮಾರ್ಗ ಏರ್ಪಟ್ಟು ಭದ್ರತಾ ಸವಾಲು ಏರ್ಪಟ್ಟಿರೋದ್ರ ಜೊತೆಗೆ ಗ್ರೀನ್ಲ್ಯಾಂಡು ವಿಶೇಷವಾಗಿ ಅಲ್ಲಿ ಆ ಹಿಮಗಡ್ಡೆಗಳು ಕರಗಿದ್ರೆ ಅತ್ಯಪರೂಪವಾದಂಥ ಖನಿಜ ಸಂಪನ್ಮೂಲಗಳು ಸಿಗುತ್ತೆ. ಅದರಲ್ಲೂ ಕೂಡ ವೆರಿ ರೇರ್ ಅರ್ತ್ ಮೆಟೀರಿಯಲ್. ಇವತ್ತು ಹೊಸ ಬಗೆಯ ತಂತ್ರಜ್ಞಾನಕ್ಕೆ ಅತ್ಯಗತ್ಯವಾಗಿರುವಂತಹ, ಮುಂದೆ ಜಗತ್ತಿನಲ್ಲಿ ಹಳೆ ಬಗೆಯ ಖನಿಜಗಳನ್ನು ಆಧರಿಸಿದಂಥ ತಂತ್ರಜ್ಞಾನ ಮಾಯವಾಗಿ ಲಿಥಿಯಂ ಇತ್ಯಾದಿ ಏನಿದ್ದಾವೆ ಅಂಥ ಒಂದು ಖನಿಜಗಳನ್ನು ಆಧರಿಸಿದಂಥ ತಂತ್ರಜ್ಞಾನವೇ ನವತಂತ್ರಜ್ಞಾನ ಬರಲಿದೆ. ಆ ನವತಂತ್ರಜ್ಞಾನದ ಆರ್ಥಿಕತೆ ಅತಿ ದೊಡ್ಡ ರೀತಿಯಲ್ಲಿ ಚೈನಾ ಈಗ ಅದರ ಮೇಲೆ ಏಕಾಧಿಪತ್ಯವನ್ನು ಸ್ಥಾಪನೆ ಮಾಡಿದೆ. ಹಲವಾರು ದೇಶಗಳಲ್ಲಿ ಈ ರೀತಿಯಾದಂಥ ನಿಕ್ಷೇಪಗಳನ್ನು ಹುಡುಕಿ ಗ್ರೀನ್ಲ್ಯಾಂಡು ಕೂಡ ಚೈನಾಗೆ ಹತ್ರ ಇದೆ. ಗ್ರೀನ್ಲ್ಯಾಂಡ್ ಮತ್ತು ಚೀನಾ ಆ ರೀತಿ ಒಪ್ಪಂದ ಮಾಡ್ಕೊಂಡ್ರೆ ಚೀನಾ ಇದರಲ್ಲಿ ಈಗಾಗಲೇ ಅಮೇರಿಕಾದಲ್ಲಿ ನವತಂತ್ರಜ್ಞಾನದಲ್ಲಿ ಬಹಳ ಮುಂದೆ ಇರುವಂತಹ ಚೀನಾ ಇನ್ನೊಂದಷ್ಟು ಮುಂದುವರಿಯುತ್ತೆ ಮತ್ತು ಸೈನಿಕವಾದಂಥ ಒಂದು ದೊಡ್ಡ ಅಪಾಯವೂ ಬರುತ್ತೆ. ಆದ್ದರಿಂದ ಗ್ರೀನ್ಲ್ಯಾಂಡ್ನ ಅನಾಮತ್ತು ಖರೀದಿ ಮಾಡಬೇಕು ಅನ್ನುವಂಥದ್ದು ಅಮೇರಿಕ ಮೊದಲು ಅಂತ ಹೇಳ್ತಿರುವಂತಹ ಅಮೇರಿಕದ ವಿಸ್ತರಣವಾದಿ ಹಿತಾಸಕ್ತಿಯಾಗಿ ಅದನ್ನು ಮುಂದಿಡ್ತಿದ್ದಾರೆ. ಪನಾಮಾ ಕಾಲುವೆಯ ಬಗ್ಗೆ, ಇನ್ಫ್ಯಾಕ್ಟ್ ನಿಮಗೆ ಪನಾಮಾ ಕಾಲುವೆಯ ಬಗ್ಗೆ ಒಂದು ಭೂಪಟ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಆ ಪನಾಮಾ ಅನ್ನುವಂಥದ್ದು ಒಂದು ಸಣ್ಣ ಕಾಲುವೆ. ಅದು ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕದ ಮಧ್ಯೆ ಇರುವ ಮಧ್ಯ ಅಮೇರಿಕಾದ ತಳಭಾಗದಲ್ಲಿ ಪನಾಮಾ ದೇಶದಲ್ಲಿ ಹಾದು ಹೋಗುವಂತಹ ಒಂದು ಕಾಲುವೆ. ಅದು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳು ಎರಡನ್ನೂ ಕೂಡ ಬೆರೆಸುವಂತಹ ಕಾಲುವೆ. ಆ ಕಾಲುವೆ ಮೂಲಕ ಹೋದರೆ ಉತ್ತರ ಅಮೇರಿಕಾದಿಂದ ನೀವು ಪೆಸಿಫಿಕ್ಗೆ ಹೋಗೋದಕ್ಕೆ, ಅಥವಾ ನೀವು ಪಶ್ಚಿಮ ಅಮೇರಿಕಾದಿಂದ ಪೂರ್ವ ಅಮೇರಿಕಾಗೆ ಅಥವಾ ಪೂರ್ವ ಅಮೇರಿಕಾದಿಂದ ಪಶ್ಚಿಮ ಅಮೇರಿಕಾಗೆ ಹೋಗಬೇಕು ಅಂದರೆ ಬರೀ 8370 ಕಿಲೋಮೀಟರ್ ಸಾಕು ಹಡಗಿನ ಮೂಲಕ. ಪನಾಮಾ ಕಾಲುವೆ ಇಲ್ಲ ಅಂತಂದರೆ ಇಡೀ ದಕ್ಷಿಣ ಅಮೇರಿಕಾದ ಬಳಸ್ಕೊಂಡು ಹೋಗಬೇಕು ಅಂದರೆ 22,500 ಕಿಲೋಮೀಟರ್ ಆಗುತ್ತೆ. ದಿನಗಳು ಜಾಸ್ತಿ ಆಗ್ತವೆ. ಅದೇ ರೀತಿಯಲ್ಲಿ ಒಟ್ಟಾರೆ ಸರಕು ಸಾಗಾಟ ವೆಚ್ಚವೂ ಜಾಸ್ತಿ ಆಗುತ್ತೆ, ಹಣದುಬ್ಬರವೂ ಜಾಸ್ತಿ ಆಗುತ್ತೆ. ಹೀಗಾಗಿ ಪನಾಮಾ ಕಾಲುವೆನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅತಿ ದೊಡ್ಡ ವಾಣಿಜ್ಯ ನಡೆಯುತ್ತೆ. ಪೂರ್ವಾರ್ಧ ಭೂಗೋಳಕ್ಕೂ ಪಶ್ಚಿಮಾರ್ಧ ಭೂಗೋಳಕ್ಕೂ ಇದು ಸಣ್ಣ ಬಾಗಿಲ ಥರ ಇರುವುದರಿಂದ ದೊಡ್ಡ ರೀತಿಯ ವಾಣಿಜ್ಯ ನಡೆಯುತ್ತೆ. ಇದನ್ನು ಕಾರ್ಟರ್ ಬಿಟ್ಕೊಟ್ಟಿದ್ರು, ಪ್ರಾರಂಭದಲ್ಲಿ ಅಮೇರಿಕ ಕಟ್ಟಿದ್ರು ಕೂಡ ಈಗ ಚೀನಾದ ಹೂಡಿಕೆ ಪನಾಮಾದಲ್ಲಿ ಅತಿ ಹೆಚ್ಚು ಆಗಿದೆ. ಪನಾಮಾ ಚೀನಾ ಜೊತೆ ಒಪ್ಪಂದ ಮಾಡಿಕೊಂಡು ಪನಾಮಾ ಹಡಗು ಕಟ್ಟೆಗಳಲ್ಲಿ ಚೀನಾದ ಹೂಡಿಕೆ ಜಾಸ್ತಿ ಇದೆ. ಅಕಸ್ಮಾತ್ ಅಮೇರಿಕಾದ ಹಿತ್ತಲದು, ಮಧ್ಯ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾದ ಹಿತ್ತಲಲ್ಲೇ ಚೈನಾ ಬಂದು ಕೂತ್ರೆ ಅಮೇರಿಕಾದ ಸುದೀರ್ಘ ಕಾಲದ ಹಿತಾಸಕ್ತಿಗೆ ಅತಿ ದೊಡ್ಡ ಧಕ್ಕೆ ಬರುತ್ತೆ ಎನ್ನುವುದು ಕೂಡ ಅವರ ಮತ್ತೊಂದು ಪ್ರಮುಖವಾದಂಥ ಆಕ್ಷೇಪಣೆಯಾಗಿದೆ. ಅಂತಿಮವಾಗಿ ಯುರೋಪ್ಗೆ ಬಗ್ಗೆ ಯಾಕೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಅಂತಂದರೆ, ಇದು ಇವತ್ತು ಬದಲಾಗುತ್ತಿರುವಂತಹ ಅಂತಾರಾಷ್ಟ್ರೀಯ ರಾಜಕಾರಣ ಮತ್ತು ಜಾಗತಿಕ ಶಕ್ತ ರಾಷ್ಟ್ರಗಳ ಪೈಪೋಟಿ ಬದಲಾಗ್ತಿರೋದನ್ನು ಎತ್ತು ತೋರಿಸುತ್ತೆ. ಇನ್ಫ್ಯಾಕ್ಟ್ ಎರಡನೇ ಪ್ರಪಂಚ ಯುದ್ಧ ಆದಮೇಲೆ ಒಂದು ಕಡೆ ನಮಗೆ ರಷ್ಯಾ, ಇನ್ನೊಂದು ಕಡೆ ಅಮೇರಿಕಾದ ಪ್ರಭಾವಲಯಗಳು ಒಂದು ಕಡೆ, ರಷ್ಯಾದ ಪ್ರಭಾವಲಯಗಳು ಒಂದು ಕಡೆ, ಇವೆರಡರ ನಡುವೆ ಶೀತಲವಾದಂಥ ಸಮರ ನಡೀತಿತ್ತು. ಅದರ ಭಾಗವಾಗಿ ಒಂದು ಕಡೆ ಪೂರ್ವ ಯುರೋಪು ಸಂಪೂರ್ಣವಾಗಿ ರಷ್ಯಾದ ಪರವಾಗಿದ್ದರೆ ಪಶ್ಚಿಮ ಯುರೋಪು ಅಮೇರಿಕಾದ ಪರವಾಗಿತ್ತು. ರಷ್ಯಾ ಕುಸಿದು ಬಿತ್ತು 1991ರಲ್ಲಿ. ಅದಾದ ನಂತರದಲ್ಲಿ ಕೆಲವು ಕಾಲ ಅಮೇರಿಕವೇ ಪ್ರಪಂಚದ ಏಕಮಾತ್ರ ಸೂಪರ್ ಪವರ್ ಆಗಿತ್ತು. ಅದಾದ ನಂತರದಲ್ಲಿ ನಿಧಾನಕ್ಕೆ ಯುರೋಪಿನಲ್ಲಿ ಜರ್ಮನಿ ಮತ್ತು ಇಂಗ್ಲೆಂಡ್ ಇತ್ಯಾದಿ ದೇಶಗಳು, ಫ್ರಾನ್ಸ್ ವಿಶೇಷವಾಗಿ ಒಂದು ಬಲಿಷ್ಠ ರಾಷ್ಟ್ರ ಆಗಿ ರೂಪುಗೊಂಡು ನಿಧಾನಕ್ಕೆ 2000 ನಂತರ ಚೈನಾ ಕೂಡ ಬೃಹತ್ ಮಾರುಕಟ್ಟೆಯಾಗಿ ಬೃಹತ್ ಶಕ್ತಿಯಾಗಿ ಹೊರಹೊಮ್ಮಿತು. ಈಗ ರಷ್ಯಾ, ಚೈನಾ,
ಪಶ್ಚಿಮ ಯುರೋಪು, ಅಮೇರಿಕ ಈ 4 ಶಕ್ತ ರಾಷ್ಟ್ರಗಳ ಗುಂಪಿನ ನಡುವೆ ತಮ್ಮ ತಮ್ಮ ಪ್ರಭಾವಲಯವನ್ನು ವಿಸ್ತರಿಸುವಂತಹ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ. ಉಳಿದೆಲ್ಲ ದೇಶಗಳು ಕೂಡ ಉಳಿದೆಲ್ಲ ದೇಶಗಳ ರಾಜಕಾರಣದ ಮೇಲೂ ಅವುಗಳ ಆರ್ಥಿಕತೆ ಮೇಲೂ ಈ ಪೈಪೋಟಿಯ ರಾಜಕಾರಣದ ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂಥ ಒಂದು ಪ್ರಭಾವ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ 2000ರಲ್ಲಿ WTOಗೆ ಅಮೆರಿಕಾದ ಬೆಂಬಲದೊಂದಿಗೆ ಚೈನಾ ಏನು ಬಂತು, ಚೈನಾ ಈಗ 1949ರಲ್ಲಿ ಕ್ರಾಂತಿ ಆದ ಮೇಲೆ ಏನೊಂದು ಸಮಾಜವಾದಿ ವ್ಯವಸ್ಥೆ ಜಾರಿಗೆ ಬಂತು, ಅದರಿಂದ ಇಡೀ ದೇಶದ ಜನರ ಉತ್ಪಾದಕ ಶಕ್ತಿ ಬಿಡುಗಡೆಗೊಂಡು ಬೃಹತ್ ಮಟ್ಟದಲ್ಲಿ ಮಾರುಕಟ್ಟೆಯನ್ನು, ಸ್ಥಳೀಯ ಮಾರುಕಟ್ಟೆ, ಗೃಹ ಮಾರುಕಟ್ಟೆ, ತಂತ್ರಜ್ಞಾನ, ಕೌಶಲ್ಯ ಎಲ್ಲವನ್ನು ಬೆಳೆಸಿ ನಿಂತು ಅದರ ಆಧಾರದಲ್ಲಿ 89ರ ನಂತರ ಸಂಪೂರ್ಣವಾಗಿ ಬಂಡವಾಳಶಾಹಿಯಾಗಿ ಬೆಳೀತಾ 2000ರಲ್ಲಿ ಬರೀ ತನ್ನ ಗೃಹ ಮಾರುಕಟ್ಟೆಯಲ್ಲ ಇಡೀ ಪ್ರಪಂಚದ ಮಾರುಕಟ್ಟೆಗೆ ತಂತ್ರಜ್ಞಾನವನ್ನು ಪ್ರಧಾನವಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಉತ್ಪಾದಕರನ್ನು ಮಾರಬೇಕು ಅನ್ನೋ ದಿಕ್ಕಿನಲ್ಲಿ ಅಮೆರಿಕದ ಬೆಂಬಲದೊಂದಿಗೆ WTO ಮೆಂಬರ್ ಆಯಿತು. ಆಗ ಚೈನಾ ಇಷ್ಟು ಬೆಳೆಯುತ್ತೆ ಅನ್ನೋ ಅಂದಾಜು ಅಮೆರಿಕಕ್ಕೆ ಕೂಡ ಇರಲಿಲ್ಲ. ಈಗ ಯಾವ ಪರಿಸ್ಥಿತಿ ಇದೆ ಅಂದರೆ ಅಮೆರಿಕ $35 ಟ್ರಿಲಿಯನ್ ಆರ್ಥಿಕತೆ ಇದ್ದರೆ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ಆರ್ಥಿಕತೆ ಇವತ್ತು ಚೈನಾದು $20 ಟ್ರಿಲಿಯನ್ ಆರ್ಥಿಕತೆ. ಆ ನಂತರದವೆಲ್ಲವೂ ಕೂಡ ತೀರಾ ಹಿಂದೆ. ನಾವು 5ನೇ ಸ್ಥಾನದಲ್ಲಿದ್ದೀವಿ, $3.8 ಟ್ರಿಲಿಯನ್, ಚೈನಾ $20 ಟ್ರಿಲಿಯನ್ ಇದೆ. ಸೈನಿಕ ಸಾಮರ್ಥ್ಯದಲ್ಲಿ, ಅವರ ಒಟ್ಟಾರೆ ಸೈನಿಕ ತಂತ್ರಜ್ಞಾನದ ಸಾಮರ್ಥ್ಯದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ, ಸರ್ವೀಸಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಚೈನಾ ಅಮೇರಿಕಾವನ್ನು ಹಲವಾರು ಪಟ್ಟು ಹಿಂದಿಕ್ಕಿ ಮುಂದೆ ಬೆಳೀತಾ ಇದೆ, ವಿಶೇಷವಾಗಿ ನವತಂತ್ರಜ್ಞಾನದ ವಿಷಯಗಳಲ್ಲಿ. ಅಷ್ಟು ಮಾತ್ರ ಅಲ್ಲದಿರ ಮೂಲಭೂತ ಸೌಕರ್ಯಗಳನ್ನು ಇಡೀ ಜಗತ್ತಿಗೆ ಕೊಟ್ಟು ಅದರ ಮೂಲಕ ಅಲ್ಲಿರುವ ಸಹಕಾರ ಮತ್ತು ಸಂಪನ್ಮೂಲಗಳ ಮೇಲೆ ಹಿಡಿತ ಸಾಧಿಸುವ ದಿಕ್ಕಿನಲ್ಲಿ 2010ರಿಂದಲೇ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಒಂದು ಪ್ರಾರಂಭ ಮಾಡಿದ್ರು, BRI ಅಂತೇಳಿ. ಪೂರ್ವ ಚೈನಾದಿಂದ ಹಿಡಿದು ಪಶ್ಚಿಮ ಯುರೋಪಿನ ತನಕ ಹಡಗು ಮಾರ್ಗ ಮತ್ತು ರಸ್ತೆ ಮಾರ್ಗಗಳನ್ನು, ಬೃಹತ್ತಾದಂಥ ಮಾರ್ಗಗಳನ್ನು ನಿರ್ಮಿಸುವ ದಿಕ್ಕಿನಲ್ಲಿ ಹಾಗೂ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ಆರ್ಥಿಕ ಸೌಕರ್ಯಗಳನ್ನು ಕಟ್ಟುವುದರಲ್ಲಿ ಸಹಕಾರದ ಮೂಲಕ ಅಲ್ಲಿಯ ಸಂಪನ್ಮೂಲಗಳಲ್ಲಿ ಒಡೆತನವನ್ನು ಪಡೆದುಕೊಳ್ಳುವಂತಹ ಒಂದು ದೊಡ್ಡ ವಿಸ್ತರಣವಾದಿ ಯೋಜನೆಯನ್ನು ಏನು ಚೈನಾ ಮಾಡ್ತಾ ಇದೆ, ಅಮೆರಿಕ ಥರ ಸೈನಿಕ ರೀತಿ ಆಕ್ರಮಣ ಮಾಡ್ತಿಲ್ಲ, ಆರ್ಥಿಕ ಸಹಕಾರದ ಮೂಲಕ ತನ್ನ ಪ್ರಭಾವಲಯವನ್ನು ವಿಸ್ತರಣೆ ಮಾಡಿಕೊಳ್ತಾ ಇದೆ. ಅದಕ್ಕೊಂದು ಉದಾಹರಣೆ ಏನಪ್ಪ ಅಂತಂದರೆ ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಏನಿದೆ ಇನಿಷಿಯೇಟಿವ್, ಜಗತ್ತಿನ 190 ದೇಶಗಳಲ್ಲಿ 140 ದೇಶಗಳು ಚೀನಾದ ಈ ಯೋಜನೆಯ ಭಾಗವಾಗಿದ್ದಾವೆ. ಇನ್ಫ್ಯಾಕ್ಟ್ ಬಹುಪಾಲು ಯುರೋಪಿನ ದೇಶಗಳು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಭಾಗವಾಗಿದ್ದಾವೆ. ಲ್ಯಾಟಿನ್ ಅಮೇರಿಕಾದ ಬಹುಪಾಲು ಎಲ್ಲ ದೇಶಗಳು ಕೂಡ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಲ್ಲಿ ಅಥವಾ ಚೀನಾದ ಆರ್ಥಿಕ ಮೂಲಸೌಕರ್ಯಗಳ ಅಭಿವೃದ್ಧಿ ಯೋಜನೆಗಳ ಭಾಗವಾಗಿದ್ದಾವೆ. ಅಷ್ಟು ಮಾತ್ರ ಅಲ್ಲದಿರ ಇವತ್ತು 1945ರ 2ನೇ ಮಹಾಯುದ್ಧ ಆದಮೇಲೆ ಜಾಗತಿಕವಾಗಿ ಎಲ್ಲರೂ ಕೂಡ ಡಾಲರ್ನಿಂದಲೇ ವ್ಯಾಪಾರವನ್ನು ಮಾಡ್ತಾರೆ. 2 ದೇಶಗಳ ನಡುವೆ ವ್ಯಾಪಾರ ನಡೆಯುತ್ತೆ ಅಂತಂದರೆ ಆ ದೇಶಗಳ ಕರೆನ್ಸಿಗಿಂತ ಡಾಲರು ಒಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಡಾಲರ್ಗೆ ಅದಕ್ಕೋಸ್ಕರನೇ ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಒಂದು ಮೌಲ್ಯ ಬಂದಿದೆ. ಆದರೆ ಚೈನಾ ಮತ್ತು ರಷ್ಯಾದ ಇನಿಷಿಯೇಟಿವ್ನಲ್ಲಿ ಬ್ರಿಕ್ಸ್ ಅನ್ನುವಂತಹ ಒಂದು ಪರ್ಯಾಯವಾದಂಥ G7 ಒಂದು ಕಡೆ ಇದ್ದರೆ, ಅಮೆರಿಕದ ನೇತೃತ್ವದಲ್ಲಿ ಅಮೆರಿಕ, ಪಶ್ಚಿಮ ಯುರೋಪು, ಜಪಾನು ಇವರೆಲ್ಲರೂ ಸೇರಿಕೊಂಡಿರುವಂತಹ G7 ಶಕ್ತ ರಾಷ್ಟ್ರಗಳ ಕೂಟ ಒಂದಾದರೆ 2000ದಿಂದ ಇಲ್ಲಿ ಬ್ರೆಜಿಲ್ಲು, ಲ್ಯಾಟಿನ್ ಅಮೆರಿಕಾದ ಬ್ರೆಜಿಲ್ಲು, ಆಫ್ರಿಕಾ ಖಂಡದ ಸೌತ್ ಆಫ್ರಿಕಾ, ಏಷ್ಯಾದ ಇಂಡಿಯಾ, ಚೈನಾ ಮತ್ತು ರಷ್ಯಾ ಈ 5 ದೇಶಗಳು ಸೇರಿ ಬ್ರಿಕ್ಸ್ ಅನ್ನೋದನ್ನು ಸ್ಥಾಪನೆ ಮಾಡಿಕೊಂಡು ನಿಧಾನಕ್ಕೆ ಅದು ವಿಸ್ತರಿಸ್ತಾ ಆಫ್ರಿಕಾ ದೇಶಗಳ, ಅರಬ್ ದೇಶಗಳನ್ನು ಸೇರಿಸ್ಕೊಂಡು ಸುಮಾರು 25 ಪರಿಪೂರ್ಣ ಸದಸ್ಯತ್ವ ಹೊಂದಿರುವಂಥ ದೇಶಗಳ ಪರ್ಯಾಯವಾದಂಥ ಒಂದು G7 ಆಗಿ ಬ್ರಿಕ್ಸ್ ಸಂಸ್ಥೆಯಾಗಿ ರೂಪುಗೊಂಡಿದೆ. ಇದು ಸುಮಾರು 40% ಜಾಗತಿಕ GDP ಮತ್ತು ಸುಮಾರು 50% ಜಾಗತಿಕ ಜನಸಂಖ್ಯೆ ಇರುವಂತಹ ದೇಶಗಳ ಒಂದು ಒಕ್ಕೂಟವಾಗ್ತದೆ. ನಿಧಾನಕ್ಕೆ ಚರ್ಚೆ ಏನು ಬರ್ತಿದೆ ಅಂದರೆ ಡಾಲರ್ಗೆ ಪರ್ಯಾಯವಾಗಿ ಬ್ರಿಕ್ಸ್ ತಾನೇ ಒಂದು ಕರೆನ್ಸಿಯನ್ನು ಮುಂದಿಟ್ಟು ಡಾಲರ್ ಮೇಲಿನ ಅವಲಂಬನೆಯನ್ನು ಕಳೆದುಕೊಳ್ಳಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಅದಕ್ಕೇ ಟ್ರಂಪ್ ಅವರು ಯಾರಾದರೂ ಆ ರೀತಿ ಪರ್ಯಾಯ ಡಾಲರ್ಗೆ ಪರ್ಯಾಯವಾದಂಥ ಕರೆನ್ಸಿ ರೂಪಿಸೋದಕ್ಕೆ ಪ್ರಯತ್ನಗಳ ಭಾಗವಾದರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಬ್ರೆಜಿಲ್ಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಬ್ರಿಕ್ಸ್ನ ವಾರ್ಷಿಕ ಸಭೆ ಬ್ರೆಜಿಲ್ನಲ್ಲೇ ನಡೆಯಲಿದೆ. ಬ್ರೆಜಿಲ್ಲು ಅಮೆರಿಕದ ಹಿತ್ತಲಿನಲ್ಲಿದೆ. ಒಟ್ಟಾರೆಯಾಗಿ ಜಗತ್ತಿನಲ್ಲಿ ಇವತ್ತು ಅಮೆರಿಕ ಹಾಗೂ ಚೈನಾ, ರಷ್ಯಾ ನೇತೃತ್ವದ ಶೀತಲ ಯುದ್ಧ ಪ್ರಾರಂಭ ಆಗಿದೆ. ಈ ಶೀತಲ ಯುದ್ಧದಲ್ಲಿ ಜಗತ್ತಿನ 140 ದೇಶಗಳು ಚೀನಾದಿಂದ ಉಪಕೃತವಾಗಿದ್ದಾವೆ. ಡಾಲರ್ನ
ಅಧಿಪತ್ಯವನ್ನು ಹೇಗಾದರೂ ನೀಗಿಸ್ಕೊಳ್ಬೇಕು ಅಂತ ಎಲ್ಲ ಬಡ ದೇಶಗಳು ಪ್ರಯತ್ನ ಪಡ್ತಾ ಇದ್ದಾವೆ. ಚೀನಾ ಈಗ ತನ್ನ ಸಹಕಾರಿ ಮುಖವನ್ನೇ ತೋರ್ತಾ ಇದೆ. ರಷ್ಯಾನೂ ಕೂಡ ಪ್ರಾರಂಭದಲ್ಲಿ ಅದನ್ನೇ ಮಾಡಿದ್ದು. ಆನಂತರ ಅದು ಒಂದು ಬೃಹತ್ ಸಾಮ್ರಾಜ್ಯಶಾಹಿ ರಾಷ್ಟ್ರವಾಗಿ ಬದಲಾಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆದರೆ ಈ ಸದ್ಯಕ್ಕೆ ಚೈನಾದ ಸಹಕಾರ ಅಮೆರಿಕಾದ ಅಧಿಪತ್ಯಕ್ಕಿಂತ ಬಡ ರಾಷ್ಟ್ರಗಳಿಗೆ ಉಸಿರನ್ನು ಕೊಡ್ತಾ ಇದ್ದಾವೆ. ಹೀಗಾಗಿಯೇ ಈ ಹಿಂದೆ ವಿಶ್ವಸಂಸ್ಥೆಯಲ್ಲಿ ಚೈನಾಗೆ ಸದಸ್ಯತ್ವ ಕೊಡಬೇಕು ಅಂದಾಗ ಆಫ್ರಿಕಾದ 45 ದೇಶಗಳಲ್ಲಿ 40 ದೇಶಗಳು ವಿರೋಧಿಸಿದ್ರೆ, ಈಗ ಚೈನಾ ಪರವಾಗಿ ಆಫ್ರಿಕಾದ 45 ದೇಶಗಳಲ್ಲಿ 41 ದೇಶಗಳು ಚೈನಾ ಪರವಾಗಿದ್ದಾವೆ. ಉದಾಹರಣೆಗೆ ಇದು ಕೆನಡಾ ಇರ್ಬೋದು, ಗ್ರೀನ್ಲ್ಯಾಂಡ್ ಇರ್ಬೋದು ಇತ್ಯಾದಿಗಳು. ಅಮೇರಿಕ ಟ್ರಂಪ್ನ ನೇತೃತ್ವದಲ್ಲಿ ಚೈನಾ ಮತ್ತು ರಷ್ಯಾ ಈ ಬ್ರಿಕ್ಸ್ ಇತ್ಯಾದಿ ಒಕ್ಕೂಟದಲ್ಲಿ ಏನೊಂದು ಜಾಗತಿಕ ವಿದ್ಯಮಾನದಲ್ಲಿ ಅಮೇರಿಕಾದ ಅಧಿಪತ್ಯವನ್ನು ನಿರಾಕರಿಸಿ ಎರಡಲ್ಲ ಪೈಪೋಟಿ ಕೊಡುವುದಂಥ ರಾಷ್ಟ್ರಗಳ ಪರ್ಯಾಯ ಅಧಿಪತ್ಯ ಸ್ಥಾಪನೆ ಆಗುವ ಪ್ರಯತ್ನ ಏನು ನಡೀತಿದೆ, ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಅಮೇರಿಕ ಮೊದಲು ಮತ್ತೊಮ್ಮೆ ಅಮೇರಿಕವನ್ನು ವಿಶ್ವಮಾನ್ಯಗೊಳಿಸೋಣ ಅನ್ನುವಂತಹ ಮತ್ತೊಮ್ಮೆ ಅಧಿಪತ್ಯವನ್ನು ಸೈನಿಕ ರೂಪದಲ್ಲೋ, ಆರ್ಥಿಕ ರೂಪದಲ್ಲೋ, ಬಲವಂತದ ರೂಪದಲ್ಲೋ, ಅಧಿಪತ್ಯದ ರೂಪದಲ್ಲೋ, ಟ್ಯಾರಿಫ್ನ ಜಾಸ್ತಿ ಮಾಡುವ ರೂಪದಲ್ಲೋ, ಸೈನಿಕ ಎಚ್ಚರಿಕೆಯ ರೂಪದಲ್ಲೋ ಕೊಡುವಂತಹ ಪ್ರಯತ್ನಗಳನ್ನು ಇವರು ಮಾಡ್ತಿದ್ದಾರೆ. ಇದು ಇವತ್ತು ಬದಲಾಗುತ್ತಿರುವ ಜಾಗತಿಕ ರಾಜಕೀಯ ಸಮೀಕರಣ. ಈ ಕಾಲಘಟ್ಟದಲ್ಲಿ ಭಾರತ ಏನು ಮಾಡಬೇಕು? ಭಾರತವನ್ನು ಅಮೇರಿಕ, ಇನ್ಫ್ಯಾಕ್ಟ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲೇ ನಮ್ಮ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಅನ್ನೋ ಹೆಸರಲ್ಲಿ ನಮ್ಮ ಅಣ್ವಸ್ತ್ರದ ಸಾರ್ವಭೌಮತೆಯನ್ನು ನಾವು ಅಮೇರಿಕಾಗೆ ಮಾರ್ಕೊಂಡ್ವಿ. ಆ ನಂತರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಇಡೀ ನಮ್ಮ ಸೈನಿಕ ಸಾರ್ವಭೌಮತೆ ಏನಿತ್ತು, ಸೈನಿಕ ಸಲಕರಣೆಗಳಿಂದಲೂ ಮೊದಲುಗೊಂಡು ತಂತ್ರಜ್ಞಾನ ನಡೆಯುವಂತಹ ಕಾಮನ್ ಎಕ್ಸೈಸ್ ಎಲ್ಲದರಲ್ಲೂ ಕೂಡ ನಾವು ಅಮೇರಿಕ ಮೇಲೆ ಸಂಪೂರ್ಣವಾಗಿ ನಾವು ಅವಲಂಬನೆ ಆಗಿದ್ದೀವಿ. ಏನೊಂದು ಸ್ವತಂತ್ರ ಯುದ್ಧ ನಡೆದರೂ ಕೂಡ ನಾವು ಏನು ಬಳಸ್ತೀವಿ ಅದನ್ನ ಹೆಂಗೆ ಸ್ಯಾಬಟೈಸ್ ಮಾಡ್ಬೋದು ಅನ್ನೋ ತಂತ್ರಜ್ಞಾನವೂ ಕೂಡ ಅಮೇರಿಕದ ಹತ್ರ ಇರುತ್ತೆ. ಇಷ್ಟು ಅವಲಂಬನೆ ನಮಗೆ ಅಮೇರಿಕದ ಮೇಲಾದಾಗ ಅಮೇರಿಕ ಭಾರತವನ್ನು ಯಾತಕ್ಕೆ ಬಯಸ್ತಿದೆ ಅಂತಂದರೆ, ಅಮೇರಿಕದ ವಿದೇಶಾಂಗ ನೀತಿಯ ಪ್ರಧಾನವಾದಂಥ ಧಾತುವೆ ಚೈನಾವನ್ನು ತಡೆಗಟ್ಟಬೇಕು. ಚೈನಾಗೆ ನೆರೆಹೊರೆ ದೇಶವಾಗಿರುವಂಥದ್ದು ಭಾರತ. ಹೀಗಾಗಿ ಭಾರತವನ್ನು ಅಮೇರಿಕ ತನ್ನ ಜಾಗತಿಕವಾದಂಥ ಆಧಿಪತ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ವ್ಯೂಹದಲ್ಲಿ ಒಂದು ದಾಳವಾಗಿ ಬಳಸಿಕೊಳ್ಳುತ್ತಿದೆ. ಇದರರ್ಥ ಚೈನಾ ಮಹಾನ್ ಸಮಾಜವಾದಿ ಅಂತಲೋ, ಚೈನಾ ಜೊತೆ ಹೋದರೆ ನಮಗೆ ದೊಡ್ಡ ಉಪಕಾರ ಆಗುತ್ತಲ್ಲೋ ಆ ಥರದ್ದೇನಿಲ್ಲ. ಚೈನಾ ಒಂದು ದೊಡ್ಡ ಸಮಾಜವಾದಿ ದೇಶವಾಗಿ ಉಳ್ಕೊಂಡೇ ಇಲ್ಲ. ಅದಕ್ಕೂ ಕೂಡ ಚೈನಾವೇ ಮೊದಲು. ಅದಕ್ಕೆ ಭಾರತದ ಜೊತೆ ಇರುವಂತಹ ಎಲ್ಲ ಬಗೆಯ ತಗಾದೆಗಳು ಚೈನಾದ ಹಿತಾಸಕ್ತಿಗಳನ್ನು ಹೆಂಗೆ ಕಾಪಾಡಿಕೊಳ್ಬೇಕು ಅಂತೇಳಿ ವಿಸ್ತರಿಸೋದಕ್ಕಿಂತ ಕಾಪಾಡಿಕೊಳ್ಬೇಕು ಹೇಗೆ ಅನ್ನುವಂಥದ್ದೇ ಇರ್ತದೆ. ಆದರೆ ಭಾರತದ ಹಿತಾಸಕ್ತಿ ಏನಾಗಿರಬೇಕು? ಮೋದಿ ಸರ್ಕಾರ ಇಡೀ ಭಾರತ ಚೈನಾ ವಿಷಯದಲ್ಲಿ ಭಾರತದ ಹಿತಾಸಕ್ತಿಗಿಂತಲೂ ಜಾಸ್ತಿ ಅಮೇರಿಕಾದ ಹಿತಾಸಕ್ತಿಗೆ ತಕ್ಕಂತೆ ರಾಜಕಾರಣ ಮಾಡ್ತಿರೋದ್ರಿಂದ ಬರಲಿರುವ ದಿನಗಳಲ್ಲಿ ಭಾರತ ಇನ್ನೂ ದೊಡ್ಡ ಈ ಒಂದು ಶಕ್ತ ರಾಷ್ಟ್ರಗಳ ಪೈಪೋಟಿನಲ್ಲಿ ವಿಚಿತ್ರವಾದಂಥ ಸಂದಿಗ್ಧಗಳಿಗೆ ಏರ್ಪಡಬಹುದು. ಇಷ್ಟೆಲ್ಲ ಅಮೇರಿಕಾದಕ್ಕೆ ಸಹಾಯ ಮಾಡಿದ್ರೂ ಕೂಡ ಮೋದಿಯನ್ನು ಕರೆದೇ ಇಲ್ಲ ಈ ಸತಿ. ಅದು ಬೇರೆ ಪ್ರಶ್ನೆ. ಭಾರತೀಯರು ಅಮೇರಿಕಾದ ಉದ್ಯೋಗಗಳನ್ನು ಕಸಿದುಕೊಳ್ತಿದ್ದಾರೆ. ನಮಗೆ ಯಾರು ಮುಲಾಜು ಇಲ್ಲ, ಯಾರು ಸ್ನೇಹಿತರಾದರೂ ಕೂಡ ಅವ್ರನ್ನ ನಾವು ವೀಸಾ ಇತ್ಯಾದಿ ಪ್ರಕರಣದಲ್ಲೂ ಕೂಡ ಕಟ್ಟುನಿಟ್ಟಾದಂಥ ನಿಯಮಗಳನ್ನೇ ನಾವು ಹಾಕ್ತೀವಿ. ಆ ಥರನೂ ಮಾತಾಡ್ತಾರೆ, ಈ ಥರನೂ ಮಾತಾಡ್ತಾರೆ. ಅದರ ಕಟ್ಟುನಿಟ್ಟ ನಿಯಮಗಳನ್ನು ಅಮೇರಿಕನ್ನರಿಗಾಗಿ ಮಾತ್ರ ಅಂತಲೇ ಮಾಡುವುದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಭಾರತದ ಹಿತಾಸಕ್ತಿಯನ್ನು ದೇಶಪ್ರೇಮಿಯಾಗಿ ನಾವು ನೋಡಬೇಕು ಅಂತಂದರೆ, ಚೈನಾದ ಜೊತೆ ವ್ಯೂಹಾತ್ಮಕವಾದಂಥ ಶತ್ರುತ್ವ ನಮಗೆ ಇರಲಿಲ್ಲ ಅಂದರೆ ವಿನಾಕಾರಣ, ಉದಾಹರಣೆಗೆ ಗಾಲ್ವಾನ್ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ, ಆರ್ಟಿಕಲ್ 370 ರದ್ದು ಮಾಡಿ ಚೈನಾಗೆ ಸೇರಬೇಕಾದಂಥ ಆಕ್ಸಾಯ್ ಚಿನ್ ಪ್ರದೇಶವನ್ನು, ಇನ್ಫ್ಯಾಕ್ಟ್ ಹಂಗೆ ನೋಡೋದಾದರೆ 2014ರಲ್ಲಿ ಮೋದಿ ಪ್ರಧಾನಿಯಾದಾಗ ಹಲವಾರು ಸುತ್ತಿನ ಮಾತುಕತೆ ಆಗಿತ್ತು ಶಿ ಮತ್ತು ಚೈನಾದ ಅಧ್ಯಕ್ಷ ಶಿ ಮತ್ತು ಪ್ರಧಾನಮಂತ್ರಿ ಮೋದಿಯವರ ಜೊತೆ. ಆದರೆ ಅಮೇರಿಕಾ ಜೊತೆ ವಾಲಕ್ಕೆ ಶುರುವಾದ ನಂತರ, ಟ್ರಂಪ್ ಬಂದ ನಂತರ ಚೀನಾದ ಜೊತೆ ಮಾತುಕತೆಯನ್ನೇ ನಿಧಾನಕ್ಕೆ ಮುಂದೂಡ್ತಾ ಆರ್ಟಿಕಲ್ 370 ರದ್ದು ಮಾಡಿ ಚೀನಾವನ್ನು ಉದ್ರೇಕಿಸುವ ರೀತಿಯಲ್ಲಿ ವಿನಾಕಾರಣ ಭೂಪಟದ ಮೇಲೆ ಒಂದು ರೀತಿಯ ದಾಳಿ ಆಯಿತು. ಕಾರ್ಟೋಗ್ರಾಫಿಕಲ್ ಅಗ್ರೆಷನ್ ಅಂತಾರೆ. ಆಕ್ಸಾಯ್ ಚಿನ್ನ ಭೂಪಟದಲ್ಲಿ ಭಾರತಕ್ಕೆ ಸೇರಿಸ್ಕೊಂಡು ಮಾತ್ರ ಭಾರತಕ್ಕೆ ಸೇರೋದಿಲ್ಲ ಅದು. ಆದರೆ ಭಾರತದ ಉದ್ದೇಶವನ್ನು ಅದು ಸ್ಪಷ್ಟಪಡಿಸ್ತು. ವಿನಾಕಾರಣ ಅದು ಉದ್ರೇಕಿಸಿ ಗಾಲ್ವಾನ್ನಲ್ಲಿ ದಾಳಿಯನ್ನು ಮಾಡಿಸ್ತು. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ಬಿಜೆಪಿಯ ಎಲ್ಲರೂ ಕೂಡ ಒಪ್ಕೊಳ್ಳುವ ರೀತಿ, ಜೈಶಂಕರ್ ಕೂಡ ಒಪ್ಕೊಳ್ಳುವ ರೀತಿ, ಭಾರತದ ಪ್ರದೇಶದ 2,000 ಕಿಲೋಮೀಟರ್ ಒಳಗಡೆ ಬಂದು ಚೈನಾದ ಸೈನಿಕರು ಕೂತಿದ್ದಾರೆ. ಭಾರತ ಏನೂ ಮಾಡೋಕ್ಕಾಗ್ತಿಲ್ಲ, ಹಂಗೆ ಕೂತೇ ಇಲ್ಲ ಅಂತ ಸುಳ್ಳು ಹೇಳಿ ಡಿನೈ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ನಾವು ಮಾತಾಡಿರೋ ರೀತಿ ಹೊಸ ಕೌಂಟಿಗಳನ್ನು, ಜಿಲ್ಲಾ ಕಚೇರಿಗಳನ್ನು ಶುರು ಮಾಡಿದ್ದಾರೆ. ಪ್ಯಾಂಗ್ಸಾನ್ ಸರೋವರದ ಸಮೀಪದಲ್ಲಿ ಪರ್ಮನೆಂಟ್ ಆದಂಥ ಹಳ್ಳಿಗಳು, ಈ ಕಡೆ ಭೂತಾನ್ನ ಸಮೀಪದಲ್ಲಿ ಪರ್ಮನೆಂಟ್ ಹಳ್ಳಿಗಳನ್ನು ಕಟ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಜೈಶಂಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಚೈನಾ ಪಾಕಿಸ್ತಾನ ಅಲ್ಲ, ಬೃಹತ್ ಆರ್ಥಿಕತೆ, ನಾವು ಅವರನ್ನು ಎದುರಾಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ.
ಹಾಗಾದರೆ ವಿನಾಕಾರಣ ಅಮೇರಿಕಾದ ಚಿತಾವಣೆಯೊಂದಿಗೆ ಈ ಅಗ್ರೆಷನ್ ಯಾಕೆ ಮಾಡಬೇಕಾಗಿತ್ತು? ಭಾರತದ ವಿದೇಶಾಂಗ ನೀತಿಯಲ್ಲಿ ಭಾರತದ ಹಿತಾಸಕ್ತಿಗಿಂತ ಅಮೇರಿಕಾದ ಹಿತಾಸಕ್ತಿ ಪ್ರಧಾನವಾಗಿದೆ. ಮೋದಿಯವರ ವಿದೇಶಾಂಗ ನೀತಿನಲ್ಲಿ ಚೀನಾದ ಹಿತಾಸಕ್ತಿಯನ್ನು ಭಾರತ ಮುಂದೂಡಬೇಕಾಗಿಲ್ಲ. ಭಾರತದ ಹಿತಾಸಕ್ತಿ ಇವತ್ತಿನ ಈ ಸಂದರ್ಭದಲ್ಲಿ ನಮಗೆ ಅಮೇರಿಕಾದ ಜೊತೆ ಅವಲಂಬನೆಯೂ ಬೇಡ, ಚೀನಾದ ಜೊತೆ ಶತ್ರುತ್ವವೂ ಬೇಡ, ನಮ್ಮ ಕಾಲ ಮೇಲೆ ನಾವು ನಿರ್ಲಿಪ್ತವಾಗಿ ಅಲಿಪ್ತವಾಗಿ ನಿಲ್ಲುತ್ತೇವೆ ಅನ್ನುವಂತಹ ವಿದೇಶಾಂಗ ನೀತಿಯನ್ನು ಮಾಡದಿರ ಅಮೇರಿಕಾದ ಬಿಳಿಯ ಶ್ರೇಷ್ಠತವಾದ, ಇಸ್ರೇಲ್ನ ಜಿಯೋನಿಸ್ಟ್ ಶ್ರೇಷ್ಠತವಾದ, ಹಿಂದುತ್ವ, ನಾವು ಮೂರೂ ಜನ ಒಗ್ಗಟ್ಟಾಗಿ ನಾವು ಜಗತ್ತನ್ನು ಆಳ್ಬೋದು ಅನ್ನೋ ಭ್ರಮೆನಲ್ಲಿ ಮೋದಿ ಭಾರತವನ್ನು ಕೂಡ ಈ ಶಕ್ತ ರಾಷ್ಟ್ರಗಳ ಪೈಪೋಟಿಯಲ್ಲಿ ಅತ್ಯಂತ ದುರ್ಬಲ ಪರಿಸ್ಥಿತಿಗೆ ದೂಡ್ತಾ ಇದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅಮೇರಿಕ ಭಾರತದಿಂದ ಇನ್ನೊಂದಷ್ಟು ರಿಯಾಯಿತಿಗಳನ್ನು ಅವ್ರು ಹೇಳದಂತೆ ಬಗ್ಗಿ ನಡೆಯಬೇಕಾದಂಥ ಸಂದರ್ಭವನ್ನು ಸೃಷ್ಟಿಸುತ್ತೆ. ದೇಶಭಕ್ತರು ಮೋದಿಯ ಈ ಅಮೇರಿಕಾ ಪರ, ಅಮೇರಿಕಾ ಅವಲಂಬಿತ, ಅಮೇರಿಕಾ ಗುಲಾಂಬಿ ವಿದೇಶಾಂಗ ನೀತಿಯಿಂದಾಗಿ ಭಾರತಕ್ಕಾಗ್ತಿರುವಂಥ ಧಕ್ಕೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂಥೇಳಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದೆ. ನಮಸ್ಕಾರ.